ಪ್ಲೀಸ್ ಚಂಟು, ನಂಗೆ ಅಡ್ಗೆ ಮನೇಲಿ ಚೂರು ಕೆಲಸ ಇದೆ. ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ಒಂದು ಗ್ಲಾಸ್ ಹಾಲು ತಗೊಂಡು ನಾಚ್ಕೊಂಡು ಮದ್ವೆ ಹೆಣ್ಣಾಗಿ ನಾನ್ ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಯ್ತಾ ಇರಿ. ಅಯ್ಯಯ್ಯೋ, ಅತ್ತೆ ಕರೀತಾ ಇದ್ದಾರೆ. ಅವಸರ ಪಡಬೇಡಿ. ಅದೆಲ್ಲ ಸ್ವಲ್ಪ ಹೊತ್ತಿನ ಸಂತೋಷ ಅಷ್ಟೇ. ಅವತ್ತು ರಾತ್ರಿ ನೀನು ಬರೀ ಬಲಿ ಅಷ್ಟೇ. ನನ್ನ ಹೆತ್ತವರ ಆಸೆ ನೆರವೇರ್ಸಕ್ಕೆ ಬೆಂಕಿ ಮಧ್ಯದಲ್ಲಿ ಬಂದ ಬರೀ ಒಂದು ಕುರಿ ಅಷ್ಟೇ. ನೀನು ಪೂಜೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಬೆಂಕಿಲಿ ಬಂದವನು. ನನ್ನ ಮನಸ್ಸಲ್ಲಿ ಬಂದ ಸಂದೇಹ ನೀನು. ಅದೇನೆ ನನಗಿಲ್ಲಿ ಬರೋಂಗೆ ಮಾಡಿದ್ದು. ಕರ್ಮಯೋಗಿಯಾದ ನನ್ನ ಕೈಯಲ್ಲಿ ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಚಂಡಾಳ. ನೀನಿರೋ ಜಾಗ ನಾನಿರ್ಬೇಕಾಗಿರೋದು. ಸೊ ಯು ಡೈ. ಬೇಡ ಊರ್ಮಿಳಾ, ಬೇಡ. ಚಿಕ್ಕ ವಯಸ್ಸಲ್ಲಿ ನೀನು ಹೇಳ್ತಿದ್ದಲ್ಲ ನಾನು ನಿನಗೆ ಅಂತ. ನನ್ನೇನು ಮಾಡಬೇಡ. ಮತ್ತೇನಕ್ಕೆ ನಮ್ಮದಲ್ಲಿ ಅವನು? ನಾನು ಕೈ ಮುಗಿದು ಕೇಳ್ಕೊತೀನಿ. ನಮಸ್ಕಾರ ಗುರುಗಳೇ. ಶಿವರಾಮ್, ನಾ ಈ ಮಣ್ಣ ಮೇಲೆ ಕಾಲಿಡ್ತಿದ್ದ ಹಾಗೇನೆ ನಿನ್ನ ಪ್ರೆಸೆನ್ಸ್ ನನಗೆ ಗೊತ್ತಾಗ್ತಿತ್ತು.
ನಿಮಗೆ ಆ ಶಕ್ತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ನನಗೆ ಸೃಷ್ಟಿ ಮಾಡೋದು, ಅದನ್ನ ಪಾಲನೆ ಮಾಡೋದ್ರ ಬಗ್ಗೆ ಹೇಳ್ಕೊಟ್ರಿ, ಆದರೆ ಅಳಿವಿನ ಬಗ್ಗೆ ಹೇಳ್ಕೊಟ್ಟೇ ಇಲ್ಲ. ಅದು ನನ್ನ ಧರ್ಮ ಅಲ್ಲ. ನೀವು ವೇದ ಹೇಳ್ಕೊಟ್ರಿ, ಅಥರ್ವಣ ಹೇಳ್ಕೊಟ್ಟಿಲ್ಲ. ಅದು ನನ್ನ ಧರ್ಮ ಅಲ್ಲ. ಶಿವರಾಮ್, ದಯವಿಟ್ಟು ಈ ರೀತಿ ಪೂಜೆನ ನಿಲ್ಲಿಸು. ಅದೆಂಗ್ ಗುರುಜಿ? ಈ ದೇಹ ಬೂದಿಯಾಗೋವರೆಗೂ ಆತ್ಮನ ಹುಡುಕ್ಬೇಕು ಅಂತ ನೀವೇ ಹೇಳ್ಕೊಟ್ರಿ. ಆದರೆ ನೀ ಕಲ್ತಿದ್ದೆಲ್ಲ ತಪ್ಪೇನೆ. ನಿನ್ನ ಉದ್ದೇಶಗಳು ಯಾವುದು ಸರಿ ಇಲ್ಲ. ನೀನು ಮಾಡ್ತಿರೋ ಈ ಕೆಲಸಗಳೆಲ್ಲ ನಿನ್ನನ್ನು ಸಂಹಾರ ಮಾಡುತ್ತೆ. ಎದುರು ಮಾತಾಡ್ತೀನಿ ಅಂತ ಅನ್ಕೊಂಬಿಡಿ. ಇವತ್ತು ನೀವು ಕಾಪಾಡಬೇಕು ಅನ್ಕೊಂತಿರೋದು ನನ್ನ ಅಳಿವನ್ನು. ನಾವಾಗೆ ಅಳಿವನ್ನು ಹುಡ್ಕೊಂಡು ಹೋಗೋದು ಆತ್ಮಹತ್ಯೆಗೆ ಸಮ. ಆತ್ಮಹತ್ಯೆ ತಪ್ಪು ಅಂತ ನಮಗೆ ಶಾಸ್ತ್ರ ಹೇಳ್ಕೊಟ್ಟಿದೆ. ಅದಕ್ಕೆ ನೀವು ಇದರಲ್ಲಿ ತಲೆ ಹಾಕಬಾರ್ದು. ನಾವು ಬೇರೆ ಆದಮೇಲೆ ನಿನ್ನ ದಾರಿ ತಪ್ಪಾಗೋಗಿದೆ. ನೀವು ತೋರಿಸಿದ ತಪ್ಪು ದಾರಿಯಲ್ಲೇ ನಾನು ಸರಿಯಾದ ದಾರಿ ಹುಡ್ಕೊಂಡಿದ್ದು. ನೀವು ಬೇಕು ಅಂತ ಮುಚ್ಚಿಟ್ಟಿರೋದನ್ನ, ಸತ್ಯನ ಮುಖ ಎಷ್ಟು ಕೆಟ್ಟದಾಗಿದೆ ಅಂತ ನಾನು ತಿಳ್ಕೊಂಡೆ. ಅದೇ ನನ್ನ ಈ ರೀತಿ ಮಾಡಿರೋದು. ಇವತ್ತು ನನ್ನ ಸ್ವಾರ್ಥ ಅದೇ ಮೋಕ್ಷ, ಅದೇ ನನ್ನ ಗುರಿ. ಇವಾಗ ಯಾರಿಂದ ತಪ್ಪಿಸ್ಕೋಬೇಕಂತಿದ್ಯಾ? ಊರ್ಮಿಳೆಯಿಂದನಾ? ಹಾಗಿದ್ರೆ ನಾನು ನಿಂಗೆ ಸಹಾಯ ಮಾಡ್ತೀನಿ. ಆದರೆ ನೀನೀಗ ಮಾಡ್ತಿರೋ ಪೂಜೆ ಎಲ್ಲ ನಿಲ್ಲಿಸ್ಬೇಕು. ದುಷ್ಟಶಕ್ತಿಗಳು ನಿನ್ನನ್ನು ಕಾಪಾಡುತ್ತೆ ಅಂದ್ಕೊಂಡು ಮಾಡ್ತಿರೋ ಪೂಜೆ ಎಲ್ಲ ನೀನು ನಿಲ್ಲಿಸ್ಬೇಕು ಈಗಲೇ. ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿ ನಾನು ಕಲ್ತಿದ್ದು ಈ ವಿದ್ಯೆನೆಲ್ಲ ಬಿಟ್ಟು ನಾನು ಒಬ್ಬನೇ ನಿಂತ್ಕೊಬೇಕು, ಅದೇ ಅಲ್ವಾ? ಸಾಯ್ತೀನಿ ಅಂತ ಗೊತ್ತಾದ್ಮೇಲೆ ಭಯದಿಂದ ನಗ್ತಾ ಇರೋ ನಗು ಇದು. ಅದು ನಿನ್ನ ಕಣ್ಣಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಳಿದ್ರು? ಸಾಕು, ನಿಲ್ಸು. ಊರ್ಮಿಳ ಹತ್ರ ಮಾತಾಡ್ತೀನಿ. ನಿನಗೇನು ಆಗಲ್ಲ, ಪೂಜಂಗೂ ಏನಾಗಲ್ಲ. ಒಂದು ನರಿಯ ತಂತ್ರನ ನನ್ನ ಹಳೇ ಗುರು ಹತ್ರ ನಾನು ನೋಡ್ತಾ ಇರೋದು. ಆಗಲ್ಲ, ನಾನು ನಿಲ್ಸಲ್ಲ. ಅವಳು ಸಾವು ಆಗಲೇಬೇಕು. ಪೂಜೆಯಿಂದ ಊರ್ಮಿಳ ಆಚೆ ಬರಬಾರ್ದು. ಗರ್ಭದಲ್ಲಿ ಸಾಯೋ ಮಗು ಥರ ಊರ್ಮಿಳ ಪೂಜಾ ಜೊತೆಗೆ ಸಾಯ್ಬೇಕು, ಸಾಯಲೇಬೇಕು. ಅದಕ್ಕೆ ನೀನು ಕಲ್ತಿರೋ ವಿದ್ಯೆ ಸಾಕಾಗಲ್ಲ ಶಿವರಾಮ್. ನಿನ್ನ ವಿನಾಶನ ನೀನೇ ಕರೆಸ್ಕೊತಾ ಇದೆಯಾ. ಈಗಲೂ ಕೂಡ ನಿನ್ನ ಸುತ್ತ ಹಾರ್ತಿರೋ ಆ ನಿನ್ನ ಸಾವನ್ನ ನಾನು ನೋಡ್ತಾ ಇದ್ದೀನಿ. ಸಾವನ್ನ ಹತ್ರ ಕೂಡ ಬರ್ದಿರೋ ಥರ ಆ ಮಾಡೋ ವಿದ್ಯೆನ ಈ ಶಿವರಾಮ್ ಯಾವಾಗಲೂ ಕಲ್ತ್ಕೊಂಬಿಟ್ಟ. ನನ್ನ ಶಕ್ತಿಯ 3 ದೀಪಗಳು ನನ್ನ ಹತ್ರ ಇರೋವರೆಗೂ ನಾನು ಅಮರನಾಗೇ ಇರ್ತೀನಿ. ನನ್ನ ಶಿಷ್ಯರಲ್ಲೆಲ್ಲ ಕೆಟ್ಟ ಉದ್ದೇಶ ಇಟ್ಕೊಂಡಿರೋ ನೀನೊಬ್ಬನೇ. ಇವತ್ತು ನಾನು ನೋಡ್ತಿರೋ ದೊಡ್ಡ ಮುಟ್ಟಾಳನೂ ನೀನೇ ಶಿಷ್ಯ. ನಿನಗೋಸ್ಕರ ಕೊಟ್ಟ ಆ ಸಮಯಗಳಿಗೆ ನಾನು ನೆನೆಸ್ಕೊಂಡ್ರೆ ನನಗೆ ತುಂಬ ನೋವಾಗುತ್ತೆ. ಯಾವತ್ತೂ ನನ್ನ ಕಣ್ಣು ಕಾಣಿಸ್ಕೋಬೇಡ. ನಾನು ಅವತ್ತೇ ಹೇಳ್ದೆ ನಿಮ್ಗೆ, ಯಾಕೆ ಅವಳನ್ನ ಇಂಥ ಜಾಗ ಕರ್ಕೊಂಬಂದೀರಾ ಅಂತ. ದಿಸ್ ವಿಲ್ ಮೇಕ್ ದಿಸ್ ಬ್ರಾಡ್ಸ್ ಇಂಡಿಪೆಂಡೆಂಟ್ ಅಂತ ನೀವೇ ತಾನೇ ಹೇಳಿದ್ ನನಗೆ. ಈಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ಎನಿವೇ, ಇದು ತುಂಬ ಹೆದರಿಸೋ ಎಕ್ಸ್ಪೀರಿಯೆನ್ಸು. ಸ್ಟೀಫನ್ ಕಿಂಗ್ಸ್ ಬುಕ್ಕಲ್ಲಿ ಮಾತ್ರ ನಾನು ಓದಿರೋದು ಇದನ್ನ. ಪೂಜಾ ಪಕ್ಕದಲ್ಲಿ ಯಾರಿದ್ದಾರೆ? ಅಂಕಲ್ ಮತ್ತೆ ಅಶ್ವತಿ ಇದ್ದಾರೆ. ಪಾಪ, ಶಿ ಈಸ್ ಇನ್ ಟೋಟಲ್ ಶಾಕ್. ಅವ್ರ ಅಮ್ಮಂಗೆ ಈ ವಿಚಾರಣೆ ಗೊತ್ತಿಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೇ ಏಯ್, ನೀನ್ ಬಾ ನನ್ ಜೊತೆ. ಏನಾಯ್ತು? ನೀವಿಬ್ರು ಒಳಗಡೆ ಹೋಗಿ. ಏನ್ ವಿಷಯ ಹೇಳಿ. ಬೇಗ ಬೇಗ. ಏನಾಯ್ತು ಇವರಿಗೆ? ಏನಾಯ್ತು?
ಏನೋ ಇದು? ದುಷ್ಟಶಕ್ತಿಗಳನ್ನ ಪೂಜೆ ಮಾಡೋರ್ಗೆ ಇದು ಅವಶ್ಯಕತೆ ಇದೆ. ಉತ್ತರ ಭಾರತದ ಕಡೆ ಕೆಲವು ಆದಿವಾಸಿಗಳು ಮಾತ್ರ ಇದನ್ನ ಬಳಸ್ತಾ ಇದ್ರು. ಅವನ ಹತ್ರ ಏನೋ ಒಂದು ಗುಟ್ಟಿದೆ. ಅವನ ಇಲ್ಲೇ ತುಂಬಾ ಸಲ ನೋಡಿದ್ದೀನಿ. ಇಲ್ಲೇ ಸುತ್ತಾ ಇರ್ತಾನೆ. ಹಾ, ಶಿವರಾಮ್ ಸೇವಕ ಅಥವಾ ಕೆಲಸದವನಾಗಿರ್ಬೋದು. ಯಾಕಂದ್ರೆ ಈ ರೀತಿ ಒಂದು ಕವಚನ ಶಿವರಾಮ್ ಹತ್ರ ನೋಡ್ದಾಗಿತ್ತು. ಮನೆ ಒಳಗೆ ಹೋಗಕ್ಕೂ ಈ ಕವಚನ ಉಪಯೋಗಿಸ್ಬೋದು. ಈ ಕವಚ ಇಲ್ಲದೆ ಇದ್ದವರು ಅಕ್ಕಪಕ್ಕ ಓಡಾಡ್ತಿದ್ರೆ ಶಿವರಾಮ್ಗೆ ತಿಳ್ಕೊಳ್ಳೋ ಶಕ್ತಿ ಇದೆ. ನಿಮಗೆ ಗೊತ್ತಾ, ಆ ಶಿವರಾಮ್ಗಿರೋ ಶಕ್ತಿಗೆ ಮುಖ್ಯ ಕಾರಣ ಆ 3 ಆರದ ದೀಪಗಳು. ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಿರೋ ಆ ದೀಪಗಳು. ಒಂದೊಂದು ದೀಪನೂ ಒಂದೊಂದು ದುಷ್ಟಶಕ್ತಿಗಳ ಸಂಕೇತ. ಮಾಂತ್ರಿಕನ ಮಂತ್ರವಾದ ಮತ್ತು ಸಾಮರ್ಥ್ಯ. ಆ ದೀಪ ಬೆಳಗ್ತಿರೋವರೆಗೂ ಅವನನ್ನ ಏನು ಮಾಡೋಕ್ಕಾಗಲ್ಲ. ಅವನನ್ನ ಸಾಯಿಸ್ಬೇಕು ಅಂತಂದ್ರೆ ಬೆಳಕನ್ನ ಆರಿಸ್ಬೇಕು. ಆ ದೀಪ ಹರಿದ್ರೆ ಏನಾಗುತ್ತೆ? ಅವನ ಶಕ್ತಿ ಒಂದೊಂದಾಗಿ ಇಲ್ವಾಗುತ್ತೆ. ಆಮೇಲೆ ಅವನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಕಾಗಿರೋ ಪೂಜೆನೇ ನಾನು ಮಾಡ್ತಿರೋದು. ನಾನು ಆ ಹೋಮದ ಕುಂಡದ ಪಕ್ಕ ಹಚ್ಚಿರೋ ಆ 3 ದೀಪಗಳು ಅವನ ದೀಪದ ಶಕ್ತಿಗಳನ್ನ ಎಳ್ಕೊಳತ್ವೆ. ಶಿವರಾಮನ ದೀಪಗಳು ಆರ್ತಿದ್ ಹಾಗೇನೆ ನಾನು ನನ್ನ ದೀಪನ ಉರಿಸ್ತೀನಿ. ಅದರಿಂದ ಅವನ ಶಕ್ತಿ ಎಲ್ಲ ಹೊರಟೋಗುತ್ತೆ. ಈ ರೀತಿ ಆದ್ರೇನೆ ಪೂಜನಿಂದ ಊರ್ಮಿಳನ ಬಿಡಿಸ್ಕೊಂಡು ಬರ್ಬೋದು. ಹೌದಾ ಅಂಕಲ್? ಹಾಗಾದ್ರೆ ಈ ತಾಯ್ತಾ ಕಟ್ಕೊಂಡು ಶಿವರಾಮ್ ಜಾಗಕ್ಕೆ ಹೋದ್ರೆ ಆ ಎಲ್ಲ ದೀಪನೂ ಆರಿಸ್ಬೋದಾ? ಎಸ್. ಆದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ. ಅವನ ಕಣ್ಣಿಗೆ ಏನಾದರೂ ಬಿದ್ದರೆ ಖಂಡಿತ ಸಾವೇ. ವಿವೇಕ್, ಇದೊಂದು ಪ್ರಯತ್ನ ಅಷ್ಟೇ. ನಾನು ಈ ತಾಯ್ತಾ ಕಟ್ಕೊಂಡು ಒಳಗಡೆ ಹೋಗ್ತೀನಿ. ನೀನ್ ಇಲ್ಲೇ ವೆಯ್ಟ್ ಮಾಡು. ಬೇಡ ಬೇಡ ಗೌತಮ್. ಬೇಕು. ಅಟ್ಲೀಸ್ಟ್ ಇಲ್ಲಿ ಏನಾಗ್ತಿದೆ ಅಂತಾದ್ರೂ ತಿಳ್ಕೊಬೇಕಲ್ವಾ ನಾವು? ಹ್ಮ್ ಹ್ಮ್ ಹ್ಮ್. ಈಶ್ವರ,
ಏಯ್ ಏನ್ ಪೂಜಾ ಏಯ್